ನಡುವೆ ಅಂತೂ ಜಾಸ್ತಿ ಬೀಗ್ರೂಟ ಅಥವಾ ನಾನ್ ವೆಜ್ ಫಂಕ್ಷನ್ಗಳಲ್ಲಿ ಈ ತರ ವೈಟ್ ಮಟನ್ ಪಲಾವ್ನ ಮಾಡಿಸ್ತಾರೆ. ಇದಕ್ಕೆ ಏನ್ ಹಾಕಿರ್ತಾರೆ ಅಂತಾನೆ ಕಾಣಲ್ಲ, ಬಟ್ ಟೇಸ್ಟ್ ಮಾತ್ರ ಅಲ್ಟಿ ಆಗಿರುತ್ತೆ. ಅದೇ ತರದೊಂದು ವೈಟ್ ಮಟನ್ ಪಲಾವ್ನ ಮಾಡಕ್ಕೆ ಮಿಕ್ಸರ್ ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಸೋಂಪು ಹಾಕಿ ನೀರ್ ಹಾಕ್ದೇನೆ ಈ ತರ ರುಬ್ಬಿಟ್ಕೊಂಡು ಕುಕ್ಕರ್ಗೆ ಎಣ್ಣೆ, ಕ್ಲೀನ್ ಮಾಡಿರೋ ಫ್ಯಾಟ್ ಪೀಸಸ್ ಹಾಕಿ ಇದು ಎಣ್ಣೆ ಬಿಡೋ ತನಕ ಒಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಹೋಲ್ ಸ್ಪೈಸಸ್, ಪಲಾವ್ ಎಲೆ ಮತ್ತೆ ಸೋಂಪು ಹಾಕಿ ಫ್ರೈ ಮಾಡಿ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಕ್ಲೀನ್ ಮಾಡಿರೋ ಮಟನ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಟನ್ ನೀರ್ ಬಿಟ್ಟು ಸ್ವಲ್ಪ ಬೆಂದು ಈ ತರ ಎಣ್ಣೆ ಬಿಡಕ್ ಶುರು ಆದ್ಮೇಲೆ ಇದಕ್ಕೆ ರುಬ್ಬಿರೋ ಖಾರ, ಮಟನ್ ಬೇಯಕ್ ಬೇಕಾಗಿರೋಷ್ಟು ನೀರು, ಹೆಚ್ಚಿರೋ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮಟನ್ ಒಂದ್ 3 ವಿಸಿಲ್ಸ್ ತರ ಸಾಫ್ಟ್ ಆಗೋ ತನಕ ಪ್ರೆಷರ್ ಕುಕ್ ಮಾಡ್ಕೊಂಡು ಅಕ್ಕಿ 2ರಷ್ಟು ನೀರ್ ಹಾಕಿ ಬೇಕಿದ್ರೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರೆಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ಇದಕ್ಕೆ ತೊಳೆದಿರೋ ಜೀರಾ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಕಸೂರಿ ಮೆಥಿ ಮತ್ತೆ ನಿಂಬೆ ರಸ ಹಾಕಿ ಅಕ್ಕಿ ಅನ್ನ ಆಗೋ ತನಕ ಬೇಯಿಸಿದ್ರೆ ಅಲ್ಟಿ ಆಗಿರೋ ವೈಟ್ ಮಟನ್ ಪಲಾವ್ ತಯಾರಾಗುತ್ತೆ. ಇದನ್ನ ನಿಮ್ಗೆ ಇಷ್ಟ ಇರೋ ಗ್ರೇವಿ ಜೊತೆ ಸರ್ವ್ ಮಾಡಿ.